Hello friends, welcome back to my YouTube channel Harshravani Vlogs. ಸೊ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ ಒಂದು ಸ್ನ್ಯಾಕ್ ಟೈಪ್ ಥರ ಟೋಫು ಮಾಡ್ತಾ ಇದ್ದೀನಿ. ಅದು ಯಾಕೆ ಇಂಪಾರ್ಟೆಂಟ್ ಅಂತ ಅಂದರೆ ಈಗಿನ ಜನ್ರೇಷನಲ್ಲಿ 100%ಗೆ 90% ಗರ್ಲ್ಸ್ ಸಫರ್ ಮಾಡ್ತಾ ಇದ್ದಾರೆ PCOS ಇಂದ. ಸೊ ಆ್ಯಸ್ ಅ ವಿಮೆನ್ ನನಗೂ PCOD ಇದೆ, ನನಗೆ ತುಂಬ ಪ್ರಾಬ್ಲಮ್ಸ್ ಇದೆ, ನಾನು ಫೇಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ರೀಸೆಂಟಾಗಿ 10 days ಬ್ಯಾಕ್ ಹಾಸ್ಪಿಟಲಿಗೆ ತೋರಿಸಿದ್ದೆ, PCOD ಇದೆ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಸೊ ಅದಕ್ಕೆ ವೆಯ್ಟ್ ಗೇನ್ ಆಗಿ ಹೇರ್ ಫಾಲ್ ಎಲ್ಲ ಆಗಿ ನನ್ನ ಕೂದಲೆಲ್ಲ ಕಟ್ ಮಾಡಿಸಿ ಮಧ್ಯೆ ವ್ಲಾಗ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಸೊ ಇವತ್ತು PCODಗೆ ಮತ್ತು ಡಯಟ್ ಮಾಡ್ತಿರ್ತಾರಲ್ಲ, ಅದು ಟೋಫು ತುಂಬ ಒಳ್ಳೆಯದು. ಎಷ್ಟು ಕ್ಯಾಲೋರೀಸ್ ಇದೆ, ತುಂಬ ಈಸಿ, ಲೈಕ್ 3 minutes 4 minutesಲ್ಲಿ ಮಾಡ್ಬೋದು. ಸೊ ಏನೇನು ಬೇಕು ಅಂತೆಲ್ಲ ನೋಡೋಣ ಬನ್ನಿ. ಸೊ ನಾನು ಟೋಫು ತೊಗೊಂಡಿದ್ದೀನಿ, ಪನ್ನೀರ್ ಬೇರೆ ಟೋಫು ಬೇರೆ. ಸೊ ನಾನು 200 ಗ್ರಾಮ್ ತೊಗೊಂಡಿದ್ದೀನಿ. ಯಾಕೆ 200 ಗ್ರಾಮ್ ತೊಗೊಂಡಿದ್ದೀನಿ ಅಂತಲೂ ಹೇಳ್ತೀನಿ. ಸೊ ಇದಕ್ಕೆ ಏನೇನು ಐಟಮ್ಸ್ ಬೇಕಂತ ಹೇಳ್ತೀನಿ. ಸೊ ಫಸ್ಟು ನಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು, ಆ್ಯಂಡ್ ಪೆಪ್ಪರ್ ಪೌಡರ್ ಬೇಕು, ಆ್ಯಂಡ್ ಚಿಲ್ಲಿ ಪೌಡರ್, ಆ್ಯಂಡ್ ಜೀರಾ ಪೌಡರ್, ಆ್ಯಂಡ್ ಅರಿಶಿನದ ಪುಡಿ, ಆ್ಯಂಡ್ ಸಾಲ್ಟ್ ಬೇಕು. ಸೊ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ. ಆಮೇಲೆ ಮೇನ್ ಇಂಪಾರ್ಟೆಂಟ್ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂತ ಅಂದರೆ ಎಕ್ಸ್ಟ್ರಾ ನೀವು ಟೊಮೆಟೊನ ಆ್ಯಡ್ ಮಾಡ್ಕೊಬೋದು. ಸೊ ಇವಾಗ ನಾವು ಟೋಫುನ ವಾಶ್ ಮಾಡ್ಕೊಳ್ಳೋಣ. ವಾಶ್ ಮಾಡಿಕೊಂಡು ಇದರಲ್ಲಿ ಒಂಚೂರು ನೀರು ಇರಬಾರ್ದು, ಹಾಗೆ ನಾವು ವಾಟರ್ನ ತೆಗಿಬೇಕು. ಸೊ ನಾವು ಇದಕ್ಕೆ ಟಿಶ್ಯೂನ ಯೂಸ್ ಮಾಡೋಣ, ಏಕೆಂದರೆ ಇದರಲ್ಲಿ ಎಕ್ಸೆಸ್ ವಾಟರ್ನ ಇರಬಾರ್ದು, ಅದನ್ನು ನಾವು ತೆಗಿಬೇಕು. ಏನಕ್ಕೆ ನಾವು ಪನ್ನೀರ್ಗಿಂತ ಟೋಫುನ ತೊಗೋತೀವಿ ಅಂತ ಅಂದರೆ ಇದರಲ್ಲಿ ತುಂಬ ಕ್ಯಾಲೋರೀಸ್ ಏನಿರುತ್ತೆ ಕಮ್ಮಿ ಇರುತ್ತೆ. ಸೊ ಇವಾಗ ನಾನು 200 ಗ್ರಾಮ್ ತೊಗೊಂಡಿದ್ದೀನಿ. 200 ಗ್ರಾಮ್ಗೆ ಎಷ್ಟು ಕ್ಯಾಲೋರೀಸ್ ಇರುತ್ತೆ ಅಂದರೆ 150 to 180 ಕ್ಯಾಲೋರೀಸ್ ಇರುತ್ತೆ. ಅದೇ ನೀವು ಪನ್ನೀರ್ಗೆ ಹೋದರೆ ಪನ್ನೀರಲ್ಲಿ 500ಇಂದ 630 ತನಕನೂ ಕ್ಯಾಲೋರೀಸ್ ಬರುತ್ತೆ. ಸೊ ಡಯಟ್ ಮಾಡೋರಾಗಲಿ PCOS ಆಗಲಿ ಇರೋರು ಏನು ಮಾಡ್ತಾರೆ, ಇದನ್ನು ತಿಂತಾರೆ, ಟ್ರೈ ಮಾಡ್ತಾರೆ. ಬಟ್ ತುಂಬ ಒಳ್ಳೆಯದು, ನೀವು ಎಲ್ಲ ಟ್ರೈ ಮಾಡಿ. ಸೊ ಇವಾಗ ನಾವು ಟೋಫುನ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಳ್ಳಿ. ಆದಷ್ಟು ಡಯಟ್ ಮಾಡೋರು 200 ಗ್ರಾಮಲ್ಲೇ ನೋಡ್ಕೊಳ್ಳಿ. ಸೊ ಇವಾಗ ನಾವು ಟೋಫುನ ಇದು ಬಾಣಲಿ ಒಳಗಡೆ ಹಾಕೊಂಡು ಇದಕ್ಕೆ ಮಸಾಲ ಆ್ಯಡ್ ಮಾಡಬೇಕು, ನೆನಿಬೇಕು. ಅದು ಒಂದು 10 ನಿಮಿಷ ಆದರೂ ನೆನಿಬೇಕು. ಸೊ ಫಸ್ಟು ನಾವು ಸಾಲ್ಟು ಅರ್ಧ ಚಮಚ, ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು. ಸೊ ನೆಕ್ಸ್ಟು ಅರಿಶಿನನೂ ಅಷ್ಟೇ ಅರ್ಧ ಚಮಚನೇ ಸಾಕು. ಆ್ಯಂಡ್ ಜೀರಾ ಇದು ಅರ್ಧನೇ ಇರಲಿ. ನಾನು ಚಿಕ್ಕದಾಗಿರೋದ್ರಿಂದ ಸ್ಪೂನು ಇನ್ನೂ ಸ್ವಲ್ಪ ಕಮ್ಮಿನೇ ತೊಗೊತಾ ಇದ್ದೀನಿ. ನೆಕ್ಸ್ಟು ಚಿಲ್ಲಿ, ಖಾರ ಎಷ್ಟು ಬೇಕೋ ಅಷ್ಟು. ಪೆಪ್ಪರ್ ಪೌಡ್ರೂ ಅಷ್ಟೇ, ಖಾರ ಜಾಸ್ತಿ ಬೇಡ ಅಂತ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ, ಸಾಕು. ಆ್ಯಂಡ್ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಧ ಚಮಚ ಹಾಕ್ಕೊಳ್ಳಿ, ಇಷ್ಟು. ಯಾಕೆಂದರೆ ಇದನ್ನು ನಾವು ಫ್ರೈ ಮಾಡ್ತೀವಿ, ಅದಕ್ಕೇನು ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆ್ಯಂಡ್ ತುಂಬ ಇಂಪಾರ್ಟೆಂಟ್, ಕ್ಯೂಬ್ಸಲ್ಲಿ ಕಟ್ ಮಾಡ್ಕೊಳ್ಳಿ ಇದನ್ನು, ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ, ಆ್ಯಂಡ್ ಹಾಕ್ಕೊಳ್ಳಿ. ಸೊ ಇವಾಗ ಇದನ್ನು ಮಿಕ್ಸ್ ಮಾಡೋಣ. ಸೊ ಹಿಂಗೆ ಮಿಕ್ಸ್ ಆಗಿದೆ, ಹಿಂಗೆ ಇರಬೇಕು. ಆ್ಯಂಡ್ ಇವಾಗ ನಾವು ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ, ಯಾಕೆಂದರೆ ನಾವು ಫ್ರೈ ಮಾಡ್ತೀವಲ್ಲ. ಸೊ 10 ನಿಮಿಷ ಇದನ್ನ ನೆನೆಸಕ್ಕಿಡಿ, ಎಲ್ಲ ಮಿಕ್ಸ್ ನೀಟಾಗಿ ಮಾಡಿಕೊಂಡು. ಈಗ 10 ನಿಮಿಷ ನಾವು ಬಿಡ್ತಾ ಇದ್ದೀವಿ. ನಿನಗೆ ಮಾಡಕ್ಕೆ ಕೆಲಸ ಇಲ್ವಾ? ಇವಳಿಗೆ ಬೆಡ್ಶೀಟೇ ಬೇಕು, ಇವಳಿಗೆ ಆಚೆನೆ ಬರಲ್ಲ ಬೆಡ್ಶೀಟ್ ಇಲ್ದೇನೆ ಇವಳು. ನೀನೆ ಇನ್ ಬಗ್ಗೆ ಹೇಳ್ತಾ ಇದ್ದೀನಿ ಬಬ್ಲು. 3 ಹೊತ್ತು ಊಟ ಇಲ್ದಿದ್ರು ಪರವಾಗಿಲ್ಲ, ನನ್ನ ಮಗಂದ 1 ಹೊತ್ತು ಊಟ ರಾತ್ರಿ ಎಣ್ಣೆ. ಸೊ 10 ನಿಮಿಷ ನೆನೆಸಿದ್ದೀನಿ. ಇವಾಗ ಇದನ್ನ ನಾವು ಫ್ರೈ ಮಾಡ್ಕೊಳ್ಳೋಣ. ಎಂತಕ್ಕೆ
ಸೊ ನಿಮಗೆ ಬೇಕು ಅಂತಂದರೆ 2 ಸ್ಪೂನ್ಸ್ ಇಲ್ಲ 1 ಸ್ಪೂನ್ ಎಣ್ಣೆ ಹಾಕೊಳ್ಳಿ. ನಾನು ಜಾಸ್ತಿ ಡ್ರೈ ಬೇಡ ಅಂತ ಎಣ್ಣೆ ಹಾಕೊಂಡಿದ್ದೀನಿ. ಮತ್ತು ನಾವು ಎಂತಕ್ಕೆ ಟೋಫುನೇ ಚೂಸ್ ಮಾಡ್ಕೋತೀವಿ ಡಯಟಿಗೆ ಅಂತ ಅಂದರೆ ಅದು ಹೈ ಇನ್ ಪ್ರೋಟೀನ್ಸ್ ಆಗಿರುತ್ತೆ, ಲೋ ಇನ್ ಕಾರ್ಬೋಹೈಡ್ರೇಟ್ಸ್ ಮತ್ತು ಕ್ಯಾಲೋರೀಸಲ್ಲಿ ಆಗಿರುತ್ತೆ. ಸೊ ಅದಕ್ಕೆ ನಾವು ಇದನ್ನು ಚೂಸ್ ಮಾಡ್ಕೊತೀವಿ. ಸೊ ನಿಮ್ಮ ಮನೇಲಿ ಯಾರಿಗಾದ್ರೂ PCOD ಆಗಲಿ, ಡಯಟಲ್ಲಿರೋರಾಗಲಿ, PCOS ಆಗಲಿ ಇದ್ರೆ ಟ್ರೈ ಮಾಡಿ, ತುಂಬ ಒಳ್ಳೆಯದು. ಇದು ಆದಷ್ಟು ಮಧ್ಯಾಹ್ನ ಲಂಚಲ್ಲಿ ತಿಂತಾರೆ. ನಾನು ಲಂಚ್ಗೆ ಮಾಡ್ಕೊತಾ ಇರೋದು. ಒಂದು 5 ನಿಮಿಷ ಬೇಡಿ ಕಚ್ಕೊಳ್ಳುತ್ತೆ ಟೋಫು. ನಂಗೆ ಪನ್ನೀರ್ ಅಂತಲೇ ಬರುತ್ತೆ, ಯಾಕಂದರೆ ನಾನು ಪನ್ನೀರಲ್ಲಿ ತುಂಬ ಡಿಶ್ ಮಾಡಿದ್ದೀನಿ. ಪನ್ನೀರ್ ಅಂತಲೇ ಬರುತ್ತೆ ಇದು ನೋಡಿದ್ರೆ. ಗಮ್ಮಂತಿಲ್ವಮ್ಮ? ಇವತ್ತು ಕ್ಯಾಮ್ರಾಮನ್ ನನ್ನ ತಮ್ಮ ಇಲ್ಲ. ನಮ್ಮ ಅಮ್ಮಂಗೆ ಹೇಳ್ಕೊಟ್ಟು ಸಾಕಾಗ್ಬಿಟ್ಟಿದೆ. ಅಮ್ಮ ಹಂಗೆ ಇಟ್ಕೊಳ್ಳ ನೋಡಿ, ಮತ್ತೆ ನನ್ನ ಕೈಗೆ ಟಚ್ ಮಾಡ್ತೀರಾ. ಹೇಳ್ಕೊಟ್ಟು ಸಾಕಾಗ್ಬಿಟ್ಟಿದೆ. ಸೊ ಅಲ್ಲಿ ಇಲ್ಲಿ ಆದರೆ ಬೇಜಾರು ಮಾಡ್ಕೊಂಬಿಡಿ. ಏನಾದ್ರು ಅರ್ಥ ಆಗಲಿಲ್ಲ ಅಂದರೆ ನೀವು ನನ್ನ ಕಮೆಂಟಲ್ಲಿ ಕೇಳ್ಬೋದು. ಸೊ ಮತ್ತೆ ನಿಮ್ಗೆ ಏನಾದರೂ ಬೇರೆ ಡಿಶಸ್ ಬೇಕು ಅಂತ ಅಂದರೆ ನೀವು ಕಮೆಂಟಲ್ಲಿ ಹಾಕ್ಬೋದು ನನಗೆ. ಸೊ ಇಷ್ಟೊಂದು ಜನ ನಿಂಬೆಹಣ್ಣು ಹಾಕೊತಾರೆ. ಸೊ ಇದು ಎಳ್ಳಿಕಾಯಿ ತುಂಬ ಹೆಲ್ತಿ. ನಾನು ಎಳ್ಳಿಕಾಯಿನೇ ಹಾಕ್ತಾ ಇದ್ದೀನಿ. ಸಾಕಲ್ಲ, ಹುಳಿಯಾಗಿ ಚೆನ್ನಾಗಿರುತ್ತೆ, ತುಂಬ ಹೆಲ್ತಿ ಕೂಡ. ನಿಂಬೆಹಣ್ಣು ಇದ್ರೆ ನಿಂಬೆಹಣ್ಣು ಹಾಕ್ತೀವಿ. ಇನ್ನೂ ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡಕ್ಕೆ ಹೋಗಬೇಡಿ, ಯಾಕೆಂದರೆ ಬೇಡ ನೀರು ಹಾಕ್ಬಾರ್ದು, ನೀರೇ ಇರಬೇಕು. ಸೊ ರೆಡಿ ಆಗಿದೆ. ಇನ್ನೂ ಡೀಪ್ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಒಳ್ಳೆ ಡಿಶ್ ಇದು, ತುಂಬ ಹೆಲ್ತಿಯಾಗಿರುತ್ತೆ. ಲೇಡೀಸ್ಗಂತೂ ತುಂಬ ಒಳ್ಳೆಯದು. ಮಕ್ಕಳು ಕೊಡಿ, ಯಾರಿಗೆ PCOD ಇದೆ, PCOS ಇದೆ, ಯಾರು ಡಯಟಲ್ಲಿದ್ದಾರೆ ಅದನ್ನು ಟ್ರೈ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.